ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಯಾಕೆ ಸಣ್ಣ ಆಗಿದ್ದೀರಾ ಅನಿಸ್ತಾ ಇದೆ? ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದು 25 ಕಿಲೋಸ್ ಕಮ್ಮಿ ಆಗಿದ್ದೀನಿ. ಅಂದರೆ ಹೋಗೋಕ್ಕೂ ಮುಂಚೆ ಬಂದಮೇಲೆ ಅದೇ ಮುಂಚೆ 125 ಇದ್ದೆ, ಈಗ 100 kgs ಆಗಿದ್ದೀನಿ. ಏನು ಸರ್ ಕಾರಣ? ಕಾರಣ ಏನಿಲ್ಲ, ಮೆಂಟಲ್ ಪ್ರೆಷರ್? ಮೆಂಟಲ್ ಇದಲ್ಲ. ಮುಂಚೆ ಎಲ್ಲ ಫುಡ್ ಚೆನ್ನಾಗಿ ತಿಂತಾ ಇದ್ದೆ. ಓಕೆ. ಅಲ್ಲಿ ಹೋದಾಗ ಸ್ವಲ್ಪ ಫುಡ್ ಎಲ್ಲ ಕಮ್ಮಿ ಆಯಿತು ನನಗೆ. ಅಂದರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ನಾರ್ಮಲ್ ಆಗಿತ್ತು, ನಾನು ಆಚೆನೂ ಜಾಸ್ತಿ ತಿಂತಾ ಇದ್ನಲ್ವ. ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಲಿಮಿಟೆಡ್ ಆಗಿ ಕೊಡ್ತಾರೆ, ಅದನ್ನು ಶೇರ್ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಸೊ ನನಗೆ ಸಾಲ್ತಾ ಇರಲಿಲ್ಲ ಆ ಫುಡ್. ಈಗ ಸರ್ ಬಿಗ್ ಬಾಸ್ ಅಂತ ಬಂದಮೇಲೆ ಯಾಕೆ ಅಂತ, ಬಿಗ್ ಬಾಸ್ ಯಾಕೆ ಅನ್ನೋದೊಂದು ಹುಟ್ಟುತ್ತೆ ಸರ್. ಬಿಗ್ ಬಾಸ್ ಯಾಕೆ ಸರ್ ನಿಮಗೆ? ಬಿಗ್ ಬಾಸ್ ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಮುಂಚೆಯಿಂದ ಯಾವತ್ತೂ ಬಿಗ್ ಬಾಸ್ ಎಪಿಸೋಡ್ ನೋಡಿಲ್ಲ, ಯಾವ ಸೀಸನ್ನು ನೋಡಿಲ್ಲ. ಓಕೆ. ಈವನ್ ಐ ವಾಸ್ ಕ್ಲೂಲೆಸ್ ಏನು ಬಿಗ್ ಬಾಸ್ ಅಂತ. ಅಂದರೆ ಮುಂಚೆ ಹೋಗೋ ಮುಂಚೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ಇತ್ತು ಮೈಂಡಲ್ಲಿ. ಬಟ್ ಬಿಗ್ ಬಾಸ್ ಇಸ್ ರಿಯಲ್, ಒಂದು ಬೇರೆ ಲೋಕ ಅದು. ಸೊ ಅಲ್ಲಿ ಹೋದ್ಮೇಲೆ ಎವ್ರಿಥಿಂಗ್ ಇಸ್ ರಿಯಲ್. ನಾವು ಅಲ್ಲಿ ಹೆಂಗಿರ್ತೀವೋ ಅದನ್ನೇ ಜನ ನೋಡ್ತಾರೆ, ಏನೂ ಸ್ಕ್ರಿಪ್ಟೆಡ್ ಇಲ್ಲ. ಓಕೆ ಸರ್, ಇನ್ನೊಂದು ನೀವು ವೈಲ್ಡ್ ಕಾರ್ಡಾಗಿ ಎಂಟ್ರಿ ಕೊಡ್ತೀರಾ ಅಂದರೆ ಆಲ್ರೆಡಿ 3 ವಾರ ಕಳೆದೇ ಹೋಗಿರುತ್ತೆ. ಅಲ್ಲಿ ಹೇಗೆ ಹೊಂದ್ಕೊಳ್ಳೋಕ್ಕೆ ಹೇಗಾಯ್ತು ಸರ್ ನಿಮಗೆ? ನನಗೇನು ಕಷ್ಟ ಆಗಿಲ್ಲ. ಹೋದ ತಕ್ಷಣ ನನ್ನ ಆ್ಯಕ್ಚುಲಿ ಗ್ರಾಫ್ ವೆಂಟ್ ವೆರಿ ವೆಲ್. ಹೋದ ತಕ್ಷಣ ಒಳ್ಳೆ ಟಾಸ್ಕ್ ಆಡ್ತೀನಿ, ಕ್ಯಾಪ್ಟನ್ ಆಗ್ತೀನಿ, ಪ್ರಿನ್ಸಿಪಲ್ ಟಾಸ್ಕ್ ಬರುತ್ತೆ, ಕಿಚ್ಚನ ಚಪ್ಪಾಳೆ. ಸೊ ಅಲ್ಲಿ ನಾನು ಕಾನ್ಫಿಡೆಂಟ್ ಮೇಲೊಟ್ಟೋಯ್ತು. ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ಗಿಂತ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ನನಗೆ ಒಂದು ಕಾನ್ಫಿಡೆಂಟ್ ಬಂತು. ಸರ್ ಮೊದಲನೇ ದಿನ ನೀವು ಎಂಟ್ರಿ ಕೊಟ್ಟಾಗ ಸರ್ ಎಲ್ಲರೂ ಕೂಡ ಅಶ್ವಿನಿ ಅವ್ರಿಗೆ ಕಡಕ್ಕಾಗಿರೋ ಇನ್ನೊಬ್ಬ ಸ್ಪರ್ಧಿ ಬಂದರು ಅಂತ ಹೇಳಿಬಿಟ್ರು. ಬಟ್ ಅದೆಲ್ಲೋ ನೆಕ್ಸ್ಟ್ ನೋಡಿದಾಗೆ ಒಂದು ಸತಿ ಅಷ್ಟೇ ಅಶ್ವಿನ್ ಜೊತೆ ಆಗಿರ್ಬೋದು, ಬೇರೆಯವ್ರ ಜೊತೆ ಆಗಿರ್ಬೋದು, 1-2 ಸತಿ ಅಷ್ಟೇ ಗಲಾಟೆ ಆಗಿರೋದುಂಟು. ಏನಾಯ್ತು ಸರ್? ಇಲ್ಲ, ಅಲ್ಲಿ ಗಲಾಟೆ ಮಾಡಲೇಬೇಕು ಅಂತ ಏನೋ ರೂಲ್ ಇಲ್ಲ. ಸೊ ನನಗೆ ನನ್ನ ಪರ್ಸ್ನಾಲಿಟಿಗೆ ಆ ಥರ ಒಂದು ಕಂಟೆಸ್ಟೆಂಟ್ ನಂಗೆ ಸಿಗಲಿಲ್ಲ ಜಗಳ ಆಡೋಕ್ಕೆ. ಸೊ ನನ್ನ ವೇಯಲ್ಲಿ ಹೆಂಗೆ ಮಾತಾಡಬೇಕೋ, ಹೆಂಗೆ ಅರ್ಥ ಮಾಡ್ಕೋಬೇಕೋ ಅದನ್ನು ನಾನು ನಾರ್ಮಲಾಗಿ ಮಾಡ್ಕೊತಾ ಇದ್ದೆ. ಯಾಕೆ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಜಗಳ ಆಡಿ? ನೀವು ಜಗಳ ಆಡಲೇಬೇಕು ಅಂತ ಇಲ್ಲ. ಬಿಗ್ ಬಾಸ್ ಮನೇಲಿ ಅದೊಂದು ಮೈಂಡಲ್ಲಿದೆ ಎಲ್ಲರಿಗೂ, ಓ ಇವ್ನು ಹಿಂಗಿದ್ದಾನೆ, ಇವ್ನು ಜಗಳ ಆಡ್ತಾನೆ. ಇಲ್ಲ, ನಾನು ಇವಾಗ ಪ್ರಿನ್ಸಿಪಲ್ ಟಾಸ್ಕೇ ತೊಗೊಳ್ಳಿ, ಆ ಟಾಸ್ಕಲ್ಲಿ ನನ್ನ ಪೇಷನ್ಸ್ ಆಗಿರಬೇಕು. ಅದು ಒಂದು ಕಂಟ್ರೋಲ್ ಮಾಡೋ ಟಾಸ್ಕೇ ಅಲ್ವಾ. ಕಂಟ್ರೋಲ್ ಮಾಡಿ ನಾವು ತೋರಿಸ್ಬೋದು, ಓಕೆ ಇಂಥ ಒಂದು ಮನುಷ್ಯ ಇಷ್ಟು ಕೋಪದವನು ಈ ಥರನೂ ಆಡ್ಬೋದು ಅಂತ ಜನಕ್ಕೆ ಕನೆಕ್ಟ್ ಆದೆ. ಸೊ ಅದು ಒಂದು ನನ್ನ ಪ್ಲಾನಿಂಗ್ ಅಷ್ಟೇ. ಏನು ಅಲ್ಲಿ ಹೋದ ತಕ್ಷಣ ಜಗಳ ಆಡಿದೆ ಅಂದರೆ ಸಿಚುವೇಶನ್ ಬಂದಾಗ ನಾನು ನೋಡ್ಕೊತಾ ಹೋದೆ. ಸರಿ.